ನಾನು ಯಾವತ್ತೂ ಸೆಟ್ಟಿಗೆ ಬಂದು ಯಾವ ರೀತಿ ತೆಗಿಬೇಕು ಅಂತ ಅನ್ಕೋತೀನಿ ವಿನಃ ಒಬ್ಬ ಪ್ರೊಡ್ಯೂಸರ್ನ ಈ ರೀತಿ ಹಾಳು ಮಾಡಬೇಕು ಅಂತ ನನ್ನ ಜನ್ಮದಲ್ಲಿ ಅಂದ್ಕೊಂಡಿಲ್ಲ ಸರ್. ಹಂಗಂತ ನಾನು ಅಂದ್ಕೊಂಡಿದ್ದು ನನ್ನ ಮನಸ್ಸಲ್ಲೇ ಇದ್ದರೆ, ಒಳಗಡೆ ಎಲ್ಲೋ ಒಂದು ಕಡೆ ಕಲ್ಮಶ ಇದ್ದಿದ್ದರೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಿರ್ಲಿಲ್ಲ. ಸಿನಿಮಾದಲ್ಲಿ ಇವತ್ತು ನಾನು ಊಟ ಮಾಡ್ತಿರ್ಲಿಲ್ಲ. ಯಾವತ್ತೋ ಕಲಾ ಸರಸ್ವತಿ ದೂರ ಕಳಿಸ್ಬಿಡೋಳು, ಹೋಗಾಚೆ ಕಚಡ ನನ್ನ ಮಗನೇ, ಒಬ್ಬ ಪ್ರೊಡ್ಯೂಸರ್ಗೆ ನೀನು ರೆಸ್ಪೆಕ್ಟ್ ಕೊಡದೇ ಇರೋ ನೀನು ಡೈರೆಕ್ಟ್ರೇ ಅಲ್ಲ ಅಂತ ಕಳಿಸ್ಬಿಡೋಳು. ಅವಳಿಗೆಷ್ಟು ನಾನು ಪ್ರೀತಿ ಮಗ ಆಗಿದ್ದರೆ ನನಗೆ 50 ಪಿಕ್ಚರ್ ಡೈರೆಕ್ಷನ್ ಮಾಡಿಸ್ತಾ ಇದ್ದಾಳಮ್ಮ. ಇವತ್ತು 50 ಪಿಕ್ಚರ್ ಡೈರೆಕ್ಷನ್ ಮಾಡ್ತಾಯಿದ್ದೀನಿ, 50 ಪಿಕ್ಚರ್ ಡೈರೆಕ್ಟ್ರ್ ಆಗಿದ್ದೀನಿ. ಇಷ್ಟು ಇದು ಸಿನಿಮಾಗಳು, ಎಷ್ಟು ಜನ ಕಲಾವಿದರುಗಳು, ಎಷ್ಟು ಜನ ಹೀರೋಸು, ಎಷ್ಟು ಜನ ಹೀರೋಯಿನ್ಸು, ಎಷ್ಟು ಜನ ಟೆಕ್ನಿಷಿಯನ್ಸು ನಾವು ಮಾಡಿರೋ ಕೆಲಸದಿಂದ, ನಾವು ಮಾಡೋ ಕೆಲಸಗಳಿಂದ ಬಂದಿದ್ದಾರೆ, ಇಂಡಸ್ಟ್ರಿಲಿದ್ದಾರೆ. ಹೌದು. ಮತ್ತು ನಾನು ತಪ್ಪು ಅಂತ ಗೊತ್ತಾಗಿದ್ದರೆ ಅವತ್ತು ಮಕ್ಕಳು ಆಚೆ ಕಳಿಸಿರೋಳು ಕಲಾ ಸರಸ್ವತಿ. ಇವತ್ತು ಅವಳು ಮಡ್ಲಲ್ಲಿ ನಾನು ಇಟ್ಕೊಂಡು ಕಾಪಾಡ್ತಾಳೆ ಅಂತಂದರೆ ನಾನು ಒಳ್ಳೆಯವನೇ. ಅದು ನನಗೆ ಗೊತ್ತು. ಯಾರು ಅಂದ್ಕೊಂಡು ಬಿಡಲಿ, ನಾನು ಕೇರ್ ಮಾಡೋಣ. ನಾನು ಪ್ರೊಡ್ಯೂಸರ್ ಉಳಿಬೇಕು, ಪ್ರೊಡ್ಯೂಸರ್ ಇದ್ರೇ ಇಂಡಸ್ಟ್ರಿ ಅನ್ನೋದ್ರಲ್ಲಿ ಎಷ್ಟೋ ಜನ ನಿರ್ದೇಶಕರಲ್ಲಿ ನಾನು ಒಬ್ಬ.